ಅಲ್ಲ ರೀ, ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ್ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು, ಒಬ್ಬ ಬಲಿಷ್ಠ ಆದ ತಕ್ಷಣ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದ್ ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ ಇಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸಿಂಗ್ ಹೊಡೆದು ಕೆಳಕ್ ಹಾಕ್ತಾರೆ. ಪಾರ್ಟಿ ಸಂಘಟನೆ ಏನಾದ್ರು ಹಾಕೊಳ್ಳಿ ಅಂತ, ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು RSS ಅವರು ಎಲ್ಲ ಮೂಲಗಂಪ RSS ಕಾರಣ ಆಗ್ಲಿಲ್ವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ನೋಡಪ್ಪ. ಬಟ್ ಅವರಷ್ಟು ಕರಪ್ಟ್ ಇನ್ ಯಾರು ಇಲ್ಲ, ಇದು ಗೊತ್ತಿರಲಿ ನಿಮ್ಗೆ. RSS ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ, ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮಲ್ಲಿ ತೆಗೀರಿ RSS ಅವ್ರನ್ನ, ಇಲ್ಲ ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಡ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನ್ ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಾಗ ಇಸ್ಕೊಟ್ಟೆ, ಆ ವಸತಿಗಂತ ಪೇಪರ್ಗೆ ಇಸ್ಕೊಟ್ಟೆ, ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ, ಇಷ್ಟು ತಗೊಂಡ್ರೆಲ್ಲ. ವಸತಿಗಂತಕ್ಕೆ 5 ಕೋಟಿ ಏನೋ ಕಟ್ಟಿದ್ದಾರೆ ಯಡಿಯೂರಪ್ಪ, ಗೊತ್ತಿರಲಿ. ಪ್ರೆಸ್ ಗಿಸ್ ಅದಕ್ಕೆಲ್ಲ ಎಲ್ಲರೂ ಹೇಳ್ತಾರೆ ಯಡಿಯೂರಪ್ಪ. ಯಡಿಯೂರಪ್ಪನವರು ಟೋಟಲ್ ಪತ್ರಿಕೆ ಕೊಟ್ಟಿದ್ದೆಷ್ಟು, ಯಾರ್ಯಾರಿಗೆ ಎಷ್ಟು ಕೊಟ್ರು? ಈಗ ಹೊಸದಿಗಂತ ಬಿಜೆಪಿ RSS ಒಂದು ಸರ್, ಹೊಸದಿಗಂತ ಪತ್ರಿಕೆ RSS ಒಂದು ಪತ್ರಿಕೆ, ಒಂದು ಮುಖವಾಡ. ಮುಖವಾಡ ಮಾತಿಲ್ಲ.